ಅಯ್ಯೋ ಇವರೆಲ್ಲೋದ್ರು. ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕು ಅಂತ ಹೊರಡ್ರಿ ಬೇಗ ಅಂತ ನಾ ಹೇಳಿದ್ದೆ. ಇನ್ನು ಎಲ್ಲೋದ್ರು? ಹಸುಗಳ್ನ ತೀರಾನ ಇವತ್ತು ಯಾರಾದ್ರೂ ಮೇಯಿಸ್ತಾರೆ. ಏನ್ ನಾವ್ ಎಷ್ಟು ದಿನ ಅಂತ ಹೇಳಿ ನೋಡ್ಕೊಂಡಿರಕ್ಕಾಗುತ್ತೆ? ನಾವು ಒಂದ್ ದಿವಸ ಹೋಗ್ಬೇಕು ಅಂತ ಅನ್ಸಲ್ವಾ? ಇಷ್ಟು ದಿನ ನಾನು ತವ್ರ ಮನೆಗೆ ಹೋಗ್ದಂಗಿದ್ದೆ, ಇನ್ಮೇಲಂತೂ ನಾನು ಹೋಗದೆ ಇರಕ್ಕಾಗಲ್ಲ, ಹೋಗ್ಲೇಬೇಕು. ನಮ್ಮ ಅತ್ತೆ ಏನಂದ್ರು ನಾನೇ ನಿಲ್ಲಲ್ಲ. ಇವ್ರ ಮಗಳು ಮಾತ್ರ ತಿಂಗಳಿಗೆ ಒಂದ್ಸಲ ತವ್ರ ಮನೆಗೆ ಬರ್ಬೋದು, ನಾವು ವರ್ಷಕ್ಕೊಂದ್ಸಲನಾದ್ರೂ ಹೋಗೋದ್ ಬೇಡವಾ? ಇವ್ರಿಗೊಂದ್ಯಾಯ ನನಗೊಂದ್ಯಾಯನ? ಏನೋ ಹೇಳ್ದೆ ಕೇಳ್ದೆ ಮದ್ವೆ ಆಗಿದ್ದೀವಿ ಅಂದ ತಕ್ಷಣ ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ಬಿಟ್ರೆ ಸುಮ್ಮನಿರಕ್ಕಾಗುತ್ತಾ? ನಮ್ಮ ಅಪ್ಪ ಅಮ್ಮಯ್ಯ ಬಂದೋಗಿದ್ದಾರೆ, ಇನ್ಮೇಲೆ ನಾವು ಹೋಗ್ತೀವಿ. ಅದೇನ್ ಮಾಡ್ತಾರ ನಮ್ಮ ಅತ್ತೆ ನೋಡೇ ಬಿಡಣ. ಹೋಗಿ ಬ್ಯಾಗ್ ಆದ್ರೂ ತಗೊಂಬಂದು ಇಲ್ಲಿ ಇಕ್ಕಂತೀನಿ. ಗೊಂಬೆಯ ಪ್ರೇಮ ಸಂಜೆಯ ಮರೆಯಲಾರೆ ನಾನು ಎಂದಿಗೂ, ಓ ಗೆಳೆಯನಿ ಓ ಗೆಳೆಯನಿ ಓ ಗೆಳೆಯನಿ. ಅತ್ತೆ ಅತ್ತೆ ಏನತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನೋ ಹಾಡು ಹೇಳ್ತಾ ಇದ್ದೀರಾ ಆ ಗೊಂಬೆಯ ಅಂತನ? ಏನ್ ಮಾವ ಬರ್ತಾ ಇದ್ದಾರಾ ದುಡ್ಡು ತಗೊಂಡು? ನಿಮ್ಮ ಮಾವ ಬರ್ತಿರೋದಂತೂ ನಿಜಾನೇ, ಆದ್ರೆ ಇವತ್ತಲ್ಲ, ಇನ್ನೂ ನಾಳೆ ಇಲ್ಲ ನಾಡಿದ್ದು. ನಾನೇನು ಅವ್ರು ದುಡ್ಡು ತಗೊಂಬರ್ತಾ ಇದ್ರೆ ಅಂತನ ಖುಷಿಯಾಗಿಲ್ಲ ಕಣೆ. ಓಹೋ, ಏನ್ ದುಡ್ಡು ಅಂದ್ರೆ ನಾನು ಖುಷಿಯಾಗಿದ್ದೀನಿ ಅಂತನ ಅರ್ಥ? ದುಡ್ಡು ಬರುತ್ತೆ ಅಂತನ? ಅಲ್ಲ, ಹೇಳ್ಬೇಕು ಅಂದ್ರೆ ನಿಮ್ಗೆ ದುಡ್ಡು ಅಂದ್ರೆ ಇಷ್ಟ ಅಲ್ವಾ? ಯಾವಾಗ್ಲೂ ಖುಷಿಯಾಗಿರಲ್ಲ ನೀವು, ಜಾಸ್ತಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಅಂದಾಗ ಮಾತ್ರ ಖುಷಿಯಾಗಿರ್ತೀರಲ್ವಾ? ಅದಕ್ಕೆ ಕೇಳಿದೆ ಅಷ್ಟೇನೆ. ಸುಮ್ನಿರು, ನಾನೇನು ಹಂಗೇನಲ್ಲ. ಅಲ್ಲ, ಏನ್ ಬ್ಯಾಗ್ ಇಟ್ಕೊಂಡು ಎಲ್ಗ ಹೊರಟಿದ್ಯಾ? ಎಲ್ಗೋಗ್ತೀಯಾ? ಅತ್ತೆ, ನಾನು ತವ್ರ ಮನೆಗೆ ಹೋಗಿ ಬರೋಣ ಅಂತಿದ್ದೀನಿ. ಅವ್ರನ್ನ ಕರ್ಕೊಂಡು ಇವತ್ತು ಹಸುಗಳ್ನ ಯಾರಿಗಾದ್ರೂ ಹೇಳಿ, ಇಲ್ಲ ಅಂದ್ರೆ ನೀವೇ ಮೇಯಿಸಿ. ತವ್ರ ಮನೆಗ? ಯಾಕೆ ಹೋಗ್ತಾ ಇದ್ಯಾ? ಹೋಗಂಗಿಲ್ಲ ಅಂತ ಹೇಳಿದ್ದೆ ತಾನೆ ನೀನು? ಹೊಸ ಮದುವೆ ಮಾಡ್ಕೊಂಡ್ ಬಂದ್ಮೇಲೆನೆ ಹೋಗಲ್ಲ ಕಣತ್ತೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೆ. ಈಗೇನೆ ಇದ್ಕಿದ್ದಂಗೆ ತವ್ರ ಮನೆ ನೆನಪಾಗೈತೆ. ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು, ಇಲ್ಲ ಅಂದ್ರೆ ನಿನ್ನ ಮತ್ತೆ ಮನೆಗೆ ಸೇರ್ಸಲ್ಲ. ಅಯ್ಯೋ, ಅವಾಗೇನೋ ಹೇಳಿದ್ರಿ, ಕೇಳಿದ್ವಿ. ಅಯ್ಯೋ, ನಾನು ಮದ್ವೆ ಆಗಿ ಬಂದು ವರ್ಷದ ಮೇಲಾಯ್ತು, ವರ್ಷ ಏನೋ ಜಾಸ್ತಿನೇ ಆಯ್ತು. ಅಂತದ್ರಲ್ಲಿ ಇವಾಗಲೂ ತವ್ರ ಮನೆಗೆ ಹೋಗ್ಬೇಡ ಅಂದ್ರೆ ಏನತ್ತೆ ಅರ್ಥ? ನಾನು ಹೋಗೇ ಹೋಗ್ತೀನಿ. ನಿಮ್ಮ ಮಗಳು ಮಾತ್ರ ಯಾವಾಗಂದ್ರೆ ಅವಾಗ ತವ್ರ ಮನೆಗೆ ಬರ್ತಾ ಇರ್ತಾಳೆ. ಅವಳನ್ನ ಏನು ಕೇಳಂಗಿಲ್ಲ. ನಾನ್ ಮಾತ್ರನ ತವ್ರ ಮನೆಗೆ ಹೋಗ್ಬಾರ್ದಾ? ಮಗಳಿಗೊಂದ್ ನ್ಯಾಯ, ಸಸಿಗೊಂದ್ ನ್ಯಾಯನಾ? ಜಯಮ್ಮ, ಏನ್ ಮಾಡ್ತಾ ಇದೀಯಾ? ಯಾಕೆ ಬಗ್ಗೆಮ್ಮ? ಏನಿಲ್ಲ, ಬ್ಯೂಟಿ ಪಾರ್ಲರ್ ಹತ್ರ ಯಾರು ಬಂದಿದ್ರು, ಅದಕ್ಕೆ ಹೇಳೋಣ ಅಂತ ಬಂದೆ. ನಾನಿವಾಗ ಬರಂಗಿಲ್ಲ, ಬ್ಯುಸಿ ಆಗಿದ್ದೀನಿ, ಹೋಗಿ ಹೇಳು ಇವಾಗ ತೆಗಿಯಲ್ವಂತೆ ಅಂತಾನ, ಆಮೇಲೆ ಇನ್ನೂ ಲೇಟಾಗಿ ಹೋಗೋದು. ಅಯ್ಯೋ ಲೇ, ಯಾಕೆ? ಅಲ್ಲ, ಕಸ್ಟಮರೇ ಬರಲ್ಲ ಅಂತದ್ರಿಗೆ ಬಂದಿರೋ ಒಬ್ಬೊಬ್ರು ಈ ತರ ದಿಮಾಕ್ ಮಾಡಿದ್ರೆ ನಿಂದು ಬಿಸ್ನೆಸ್ ಹೆಂಗ್ ನಡೆಯುತ್ತೆ? ನನಗೆ ಬರೋ ಕಸ್ಟಮರ್ಗಳು ಎಲ್ಲ ಬರ್ತಾರೆ, ನೀನೇನು ಅದನ್ನ ಪಾಠ ಮಾಡಬೇಡ, ಸುಮ್ಮನೆ ಹೋಗು. ನಾವಿಲ್ಲಿ ಏನೋ ಮಾತಾಡ್ತಾ ಇದೀವಿ ನೋಡಿ. ನೀನು ಏನು ಉದಾಹರಣೆ ಕೊಡಂಗಿಲ್ಲ. ನನ್ನ ಮಗಳು ಒಳ್ಳೆಯವನೇ ಮದುವೆ ಆಗಿದ್ದಾಳೆ, ನಾನು ಹೇಳ್ದಂಗೆ. ಈಗ ಅವರು ಮನೆ ಕಟ್ತಾ ಇದ್ದಾರೆ. ಅದೇ ನನ್ನ ಮಗ ನಿನ್ನಂತವಳು ಮದುವೆ ಮಾಡ್ಕೊಂಡ್ ಬಂದಿದ್ದಾನಲ್ಲ, ಅದಕ್ಕೆ ಈ ಶಿಕ್ಷೆ ನಿನಗೆ. ಹೋಗಂಗಿಲ್ಲ ಅಷ್ಟೇ. ಎಲ್ಲಿಗೆ ಹೋಗಂಗಿಲ್ವೇ ಜಯಮ್ಮ? ಎಲ್ಲಿಗೆ ರೀತಾ? ನೋಡಕ್ಕ, ನಮ್ಮ ಅತ್ತೆನ ಅವ್ರ ಮಗಳು ಮಾತ್ರ ತಿಂಗಳಿಗೆ 2 ಸಲನಾದ್ರೂ ತವ್ರ ಮನೆಗೆ ಬಂದು ಹೋಗ್ತಾಳೆ, ನಾನ್ ಮಾತ್ರ ತವ್ರ ಮನೆಗೆ ಹೋಗ್ಬಾರ್ದಂತೆ. ನೋಡು, ಇದ್ಯಾವ ನ್ಯಾಯ? ಲೇ ಜಯಮ್ಮ, ಯಾಕೆ ಹಿಂಗ್ ಮಾಡ್ತೀಯಾ? ಹೋಗ್ ಬರ್ಲಿ ಬಿಡು ತವ್ರ ಮನೆಗೆ. ನಾನು ಏನ್ ಅನ್ಕೊಂಡಿದ್ದೆ ನಿನಗೆ ಗೊತ್ತಿಲ್ಲ ಕಣೆ ಭಾಗ್ಯಮ್ಮ. ನನ್ನ ಮಗುಗೆ ನಾನು ಎಲ್ಲಿ ಶ್ರೀಮಂತರ ಮನೆಯಿಂದನ ಏನ್ ತರಬೇಕು ಅಂತ ಏನೇನೋ ಅಂದ್ಕೊಂಡಿದ್ದೆ. ಆದ್ರೆ ಅವನೋಗಿ ಇವಳವಳನ್ನ ಕಟ್ಕೊಂಡ್ ಬಂದ. ಈಗೇನಾಯ್ತು? ಅಯ್ಯೋ ಬಿಡು, ಚೆನ್ನಾಗಿದಾರಲ್ಲ ನಿನ್ ಮಗ. ಹೆಂಗುನು ಹಸ ಕಾಯ್ತಾನೆ, ಹಾಲ್ ಕರಿತಾನೆ. ನಿನ್ ಸೊಸೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಂತಾಗಿರ್ತಾಳೆ, ಗಂಡಗೆ ಸಹಾಯ ಮಾಡ್ತಾಳೆ. ನೀನು ಬಿಟ್ಟು ಬಲ್ಲ ನೋಡ್ಕೊಂಡು ಆರಾಮಾಗಿರ್ತೀಯ. ನಿನ್ ಗಂಡ ಅಲ್ಲೆಲ್ಲ ದುಡ್ಕೊಂಡು ದುಡ್ಡು ತಂದು ಕೊಡ್ತಾನೆ. ಇನ್ನೇನಾಗೈತೆ? ಮಾಯನ್ಗೂ ಇನ್ನೇನು ಎಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಕ್ಕೈತೆ ಅಂತ ಹೇಳ್ತಾ ಇದ್ಯಾ? ಎಲ್ಲ ಚೆನ್ನಾಗಿ ಆಯ್ತಲ್ಲ. ಏನ್ ಚೆನ್ನಾಗಿರೋದು? ಮಣ್ಣು. ನಾವು ಇದ್ದಂಗೆ ಇದೀವಿ, ಮನೇನು ಹಂಗೆ ಐತಿ. ಏನೋ ಶ್ರೀಮಂತರ ಮನೆ ಬಿಡು, ಅದೆಲ್ಲ ಯಾಕೆ? ಹೇಳು, ಶ್ರೀಮಂತರ ಮನೆಯಿಂದನ ಸೊಸೆ ತಂದಿದ್ರೆ ಸೊಸೆ ಓದ್ಕೊಂಬರೋಳು ಗಂಟ. ಅವಾಗ ನೀನು ಶ್ರೀಮಂತಲಾಗಿ ಮೇರಿಬೋದಿತ್ತು ಅಂತ ನಿನ್ ಕನ್ಸು ಅಲ್ವೇ? ಹೌದಕ್ಕ, ನಮ್ಮ ಅತ್ತೆಗೆ ಅದೇ ಆಸೆ ಇರೋದು. ನೆಂಟು ದುಡ್ಡಂಗೆ ಸೌಕಾತಿ ಆಗ್ಬೇಕು ಅಂತಾನ. ತಾನ್ ದುಡ್ದು ತಾನ್ ಸೌಕಾರ ಅನ್ನಿಸ್ಕೋಬೇಕು ಅಂತ ಆಸೆ ಇಲ್ಲ. ಇನ್ನೊಬ್ರು ದುಡ್ಡು ಕೊಡ್ಲಿ, ದುಡ್ದಿರದ ಅಂತಾನ ಆಸೆ ಪಡುತ್ತೆ. ನಾನೇನು ಹಂಗೆ ಹೇಳಿದ್ದೀನಿ ನಿನ್ಗೆ? ಬಾಯ್ ಮುಚ್ಕೊಂಡು ನಿಂತ್ಕ. ನಾನೇನು ಹಂಗಲ್ಲ ಹೇಳಿದ್ದು. ಮತ್ತಿನ್ನೆಂಗೆ ಹಂಗೆ ಮತ್ತೆ ನಿಮ್ಮ ಆಸೆ ಇರೋದು. ಹಂಗಾದ್ರೆ ನನ್ನ ತವ್ರ ಮನೆಗೆ ಕಳ್ಸ್ಕೊಡ್ರಿ. ಇನ್ನೇನು ಆಯ್ತಲ್ಲ, ನಿನ್ನ ಆಸೆ ಯಾವ್ದು ನೆರವೇರಲ್ಲ ಅತ್ತೆ. ಸುಮ್ನಿರು. ಕಂಡರ ಆಸೆ, ಗಂಟಿಗೆ ಆಸೆ ಪಟ್ರೆ ಯಾವತ್ತೂ ಉದ್ಧಾರ ಆಗಕ್ಕಾಗಲ್ಲ. ನಾವು ಸ್ವಂತ ದುಡಿಬೇಕು, ಅವಾಗ್ಲೇ ದೇವ್ರು ನಮ್ಗೆ ಆಶೀರ್ವಾದ ಮಾಡೋದು ಚೆನ್ನಾಗಿರ್ರಿ ಅಂತಾನ. ಯಾರೋ ಬೇರೆ ದುಡ್ಡಿರೋ ದುಡ್ಡ ನಮಗೆ ಕೊಡ್ತಾರೆ, ನಾವು ಶ್ರೀಮಂತರಾಗ್ಬೋದು, ಹೊಸ ಮನೆ ಕಟ್ಟಿಸ್ಕೋಬಹುದು ಅಂತ ಅನ್ಕೊಂಡ್ರೆ ಅದ್ಯಾವುದು ಆಗಲ್ಲ. ಶ್ರೀಮಂತರಿಗಿನ್ನೂ ಜಂಬ ಜಾಸ್ತಿ. ಏನ್ ಮಾತಾಡ್ತಾ ಇದ್ಯಾ? ನನಗೆ ಎದುರುತ್ತಾ ಕೊಡ್ತಾ ಇದ್ದೀನಿ. ಜಯಮ್ಮ, ಸುಮ್ಮನೆ ಕಳಿಸ್ಕೊಟ್ರೆ ನಿನಗೆ ಒಳ್ಳೇದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಮುಂದೆ. ನೀನು ಮುಚ್ಕೊಂಡು ನಿಂತ್ಕ, ಮಾತಾಡ್ಬೇಡ ಭಾಗ್ಯಮ್ಮ. ಹೋಗು, ನಿನ್ ಕೆಲಸ ಆಯ್ತು ತಾನೆ, ನಡಿಯ ನೀನು. ಆಯ್ತು, ಹೋಗ್ತೀನಿ ಬಿಡಮ್ಮ. ನೀವೇ ಮಾತಾಡ್ಕೊಳ್ರಿ, ಅದೇನ್ ಮಾತಾಡ್ಕೊಂತೀರೋ ಮಾತಾಡ್ಕೊಳ್ರಿ.
ಅಮ್ಮ ನಾನು ಅರಿತಾನು ಅವ್ರ ಅಮ್ಮರ ಮನೆಗೆ ಹೋಗಿ ಬರ್ತೀವಿ. ಇವತ್ತು ಹೋಗಿ ನಾಳೆ ಒಂದು ದಿವಸ ನಾಳೆ ಬಂದ್ಬಿಡ್ತೀವಿ. ಏಯ್ ಮುಚ್ಚ ಬಾಯಿ. ಏನು ಇಲ್ಲಿ ಹಸುಗಳು ಯಾರು ನೋಡ್ಕೊಂತಾರೆ, ನೀನು ಅವಳು ಹೋಗ್ಬಿಟ್ರೆ ಯಾರು ನೋಡ್ಕೊಂತಾರೆ? ಅಯ್ಯೋ ಒಂದಿನ ಅಡ್ಜಸ್ಟ್ ಮಾಡ್ಕೊಳಮ್ಮ, ನಿನ್ಗಿನ್ನೇನು ಕೆಲಸ ಐತೆ? ಬ್ಯೂಟಿ ಪಾರ್ಲರ್ ಇನ್ನೇನು ತಕ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ತೀಯ? ಇವತ್ತು 2 ದಿವಸ ನೋಡ್ಕೊ, ನಾನು ಬರ್ತೀನಿ. ಏನಂದ್ರೆ ಸುಮ್ಮನೆ ಕುತ್ಕೊಂಡಿರ್ತೀನ? ಎಷ್ಟು ಕಸ್ಟಮರ್ ಬರ್ತಾರೆ ಗೊತ್ತಾ, ಎಷ್ಟು ಬಿಜಿ ನಾನು. ಹೌದೌದೌದು, ನೊಣ ಹೊಡಿಯೋದ್ರಲ್ಲಿ ತುಂಬಾ ಬಿಜಿ ಅತ್ತೆ. ಏನು ನಾನೇನು ನೊಣ ಹೊಡ್ಕೊಂಡು ಕುಕ್ಕಮಲ್ಲ, ಬರ್ತಾರೆ ಕಸ್ಟಮರು. ನೋಡತ್ತೆ, ನೀನ್ ಏನ್ ಹೇಳಿದ್ರು ಅಷ್ಟೇ, ನಾವಂತೂ ಇವತ್ತು ಹೋಗ್ತೀವಿ. ಹೋಗೋದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನಿಮ್ಮಿಂದನೂ ಸಾಧ್ಯ ಇಲ್ಲ. ಅಯ್ಯೋ ಅಮ್ಮ, ನಾನು ಮದ್ವೆ ಆಗ್ಬೇಕಾದ್ರೆ ಅವ್ರ ಮನೆ ನೋಡಿದ್ದು, ಇವಾಗ ಚೆನ್ನಾಗಿ ಕಟ್ಸಿರಂತೆ ಮನೆನ, ಅದನ್ನ ಹೋಗಿ ನೋಡೋದು ಬೇಡವಾ? ಹೊಸ ಮನೆ ಕಟ್ಸಿರಂತೆ, ಆ ಗೃಹ ಪ್ರವೇಶಕ್ಕೂ ಹೋಗಕ್ಕಾಗ್ಲಿಲ್ಲ. ಪಾಪ ಅರಿತಾ, ಈಗ್ಲಾದ್ರೂ ಹೋಗಿ ನೋಡ್ಕೊಂಬತ್ತೀವಿ ಬಿಡು. ಅವರು ಬಂದಿದ್ರಲ್ಲ, ನಾನು ಅರಿತಾನ ಇಬ್ರು ಹೋಗಿ ನೋಡ್ಕೊಂಬತ್ತೀವಿ. ಏನು ಹೇಳ್ತಾ ಇದ್ಯಾ? ಇವ್ರಮ್ಮ ಇರು ಹೊಸ ಮನೇನ? ಸುಮ್ನೆ ಇರು, ಯಾವ್ದೋ ಒಂದು ಗುಡಿಸ್ಲಾಗಿರ್ತಾರೆ. ನೀನು ನನ್ನ ಹತ್ರ ಬೊಗಳೆ ಬಿಡ್ಬೇಡ. ನಾನು ನೋಡಿಲ್ಲ ಅವ್ರ ಮನೇನ ಅಂತಾನ ಸುಳ್ಳು ಹೇಳ್ತೀಯ. ಮನೆ ಕಟ್ಟೆನ ಮನೇನ? ಅಯ್ಯೋ ಅಮ್ಮ, ನೀನು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನೀನು ಬಾ, ಬೇಕಂದ್ರೆ ನೋಡ್ಕೊಂಡು ಬರುವಂತೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತಾನ. ನಿನಗೆ ಇದೇ ನಾವೇ ಚೆನ್ನಾಗಿದ್ದೀವಿ ಅಮ್ಮಂಗಾಗುತ್ತೆ. ಅವರು ಹಳೆ ಸಾಮಾನು ಮಾರೋರೇ ಆಗಿರ್ಬೋದು, ಆದ್ರೆ ಅವ್ರು ಎಷ್ಟು ಶ್ರೀಮಂತರು ಅಂಬೋದು ನಿನಗೆ ಗೊತ್ತಿಲ್ಲ. ಸುಮ್ನಿರ. ಅವ್ರೇನೋ ಅವ್ರ ಅಪ್ಪ ಅಮ್ಮ ಏನೋ ಹೇಳೋದ್ರು, ಅಡ್ಡ ಇಲ್ಲ ಆಗ್ಲಾಗ್ಲ ಅದನ್ನೇ ಹೇಳ್ಬೇಡ. ಅವ್ರ ಶ್ರೀಮಂತರು, ನಮ್ಗಿನ ಹೊಸ ಮನೆ ಕಟ್ಸಿ ಅವ್ರೆ ಚೆನ್ನಾಗಿದ್ದಾರೆ ಅಂತಾನೆ. ಅವರು ಏನ್ ಕೆಲಸ ಮಾಡೋದ್ರಾಗೇನೆ ಗೊತ್ತಾಗುತ್ತೆ ಅವ್ರು ಹೆಂಗಿರ್ತಾರೆ, ಮನೆ ಕಡೆಗೆ ಮನೆ ಹೆಂಗಿರುತ್ತೆ ಅಂತಾನೆ. ಹೋಗು, ಸುಮ್ಮನೆ ನನ್ನ ಹತ್ರ ಹೇಳಕ್ ಬರ್ಬೇಡ ಬುಲ್ಡೇನ. ಯೋರಿ ಟೈಮ್ ಆಗುತ್ತೆ. ನಿಮ್ಮ ಅಮ್ಮಗೆ ನಮ್ಮ ತವ್ರ ಮನೇಲಿ ಹೆಂಗಿದೆ ಏನಂತೆ ಅವ್ರು ಯಾಕೆ ನಂಬೇಕು? ಅವ್ರನ್ನ ನಂಬಿಸಿ ನಮ್ಗೆ ಏನಾಗಬೇಕಾಗಿತ್ತು? ನಡೀರಿ ಸುಮ್ಮನೆ. ಹೌದಲ್ವಾ ಅಮ್ಮ, ನಾವು ಹೋಗ್ತೀವಿ. ನೀನುಂಟು ಹಸುಗಳನ್ನ ನೋಡ್ಕೊ. ಬ್ಯೂಟಿ ಪಾರ್ಲರ್ 2 ದಿವಸ ರಜಾ ಹಾಕು. ಏನಾಗಲ್ಲ, ಅಲ್ಲೇನು ಯಾರು ಬರಲ್ಲ. ಹೋಗಿ ಬಿಟ್ಲಾ? ಏನ್ ಮಾಡೋದು? ಹೌದೌದು, ನಾನು ಇವ್ರ ಜೊತೆ ಹೋಗೋಣ. ಅದಲ್ಲಿ ಹಸುಗಳನ್ನ ಯಾರಿಗಾದ್ರೂ ಹೇಳ್ಬಿಟ್ಟು ಹಂಗೆ ಮಾಡೋಣ. 2 ದಿವಸ ಯಾರಿಗಾದ್ರೂ ಅವನಿಗೆ ಕರಿಯಪ್ಪಗೆ ಹೇಳೋಣ. 2 ದಿವಸ ನಮ್ಮ ಹಸುಗಳನ್ನ ನೋಡ್ಕೊಳಪ್ಪ, ಹಾಲು ಕರಿತವೆ, ಡೈರಿಗೆ ಹಾಕು, ಬಾ ನಾವೆಲ್ಲ ಬಂದು ನೋಡ್ತೀವಿ ಅಂತಾನೆ. 2 ದಿವಸಕ್ಕೆ ಬೇಕಂದ್ರೆ ಒಂದು 1,000 ರೂಪಾಯಿ ಹಂಗೆ 2,000 ರೂಪಾಯಿ ಕೂಲಿ ಕೊಡ್ತೀವಿ ಅಂತ ಹೇಳೋಣ. ಹೌದೌದು, ನೋಡೋಣ. ಅದಲ್ಲಿ ಇವರು ಬರೀ ಬುಲ್ಡೇನೆ ಬಿಡ್ತಾರೋ ಅಥವಾ ನಿಜವಾಗ್ಲೂ ನಾವು ಶ್ರೀಮಂತರ ಅಂತಾನೆ. ನನ್ನ ಯಾಮಾರ್ಸಕ್ಕೆ ಈ ತರ ಬುಲ್ಡೆ ಬಿಡ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಇವ್ರ ಬಂಡವಾಳ ಏನು ಅಂತಾನೆ. ಜಗ್ಗು ಜಗ್ಗು ನಿಂತ್ಕಳ. ಅಯ್ಯೋ ಏನಮ್ಮ ನಿನ್ ರಗಳೆ, ಏನು ಹೇಳು ಜಲ್ದಿನ. ನಾವು ಹೋಗ್ತೀವಿ. ನೀನು ಬೇಡ ಅಂದ್ರೂ ಅಷ್ಟೇನೆ, ಬೇಕು ಅಂದ್ರೆ ಅಷ್ಟೇನೆ. ನಾವು ಹೋಗೋದಂತೂ ನಿಲ್ಲಲ್ಲ. ಏನು ಹೇಳು? ಏನ್ ನಿಮ್ಮನ್ನ ತಡಿಯಲ್ಲ, ಹೋಗ್ಬೇಡ್ರಿ ಅಂತನ. ಆದ್ರೆ ನಿಮ್ ಜೊತೆ ನಾನು ಬರ್ತೀನಿ. ನೀವು ಬರ್ತೀರತ್ತೆ ನಮ್ಮನೆಗೆ? ಇದೇನು ಆಶ್ಚರ್ಯ, ಏನತ್ತೆ ಇಷ್ಟೊಂದು ಬದಲಾವಣೆ? ನಮ್ಮನೆ ಹೋಗ್ಬೇಡ್ರಿ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ? ಏನ್ ಆಶ್ಚರ್ಯ ಇದು? ಏನು ಏನ್ ನಿಮ್ ಪ್ಲಾನ್? ಅಯ್ಯೋ ಏನಿಲ್ಲ ಕಣೆ, ಎಷ್ಟೊಂದ್ ದಿನ ಆಯ್ತು. ನಿಮ್ಮ ಅಮ್ಮ ಇರೋ ನಮ್ ಬೀಗ್ರು ಅವ್ರ ಮನೆ ನೋಡಿಲ್ಲ ನಾನು. ಅವ್ರು ಹೆಂಗಿದಾರೋ ಏನೋ ನೋಡೋದ್ ಬೇಡವಾ? ಅವ್ರನ್ನ ಮನೆಗೆ ಬಂದೋಗ್ಯಾರ ಮೇಲೆ ನಾವು ಅವ್ರ ಮನೆಗೆ ಹೋಗಿ ಬರ್ಬೇಕಾ? ಯಾರನ್ನ ಏನಂತಾರೆ? ನಿಮ್ಮ ಅಪ್ಪ ಅಮ್ಮ ಏನಂತಕಮ್ಮಲ್ಲ, ಅದಕ್ಕೆ ನಾನು ಬರ್ತೀನಿ ನಿಮ್ ಜೊತೆ, ನಡೀರಿ. ಅಲ್ಲಮ್ಮ, ಮತ್ತೆ ಹಸುಗಳು ಅವನೇನ್ ಮಾಡ್ತೀಯಾ? ಅಯ್ಯೋ ಆ ಕರಿಯಪ್ಪ ಇದಾನಲ್ಲ ಅಲ್ಲಿ, ಅವ್ನಿಗೆ ಹಂಗೆ ಅವ್ರ ಮಂಟಕ್ಕೆ ಹೋಗಿ 2 ದಿವಸ ನೋಡ್ಕ ಒಂದ್ 1,000 ರೂಪಾಯಿ 2,000 ರೂಪಾಯಿ ಕೂಲಿ ಕೊಡ್ತೀವಿ ಅಂತನ ಹೇಳಿ ಹೋಗೋಣ. ನಡಿ, ಒಳ್ಳೆ ಹಿಡಿಯತ್ತೆ, ಬರೀ ಹೋಗೋಣ ರೀ, ಬರ್ರಿ. ನಾನು ಬರ್ತಾ ಇರೋದು ನಿಮ್ಮ ಅಮ್ಮ ಇರಿ ಹಂಗಿದ್ದಾರೆ ಅಂತನ ನೋಡಕ್ಕೆ ಕಣಿ ಹರಿತಾ. ಬರೀ ನಾ ಕೊಚ್ಕೆಂತಿಯಲ್ಲ, ನಮ್ಮ ಅಮ್ಮ ಇರು ಹಂಗಿದ್ದಾರೆ, ನಮ್ಮ ಮನೆ ಹೊಸದು ಅಂತನ, ಅದಕ್ಕೇನೆ ನೋಡೇ ಬಿಡೋಣ ಅಂತ ಬರ್ತಾ ಇದ್ದೀನಿ, ನಡೀರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.